ಹೆಸರು ಬಿಆರ್ ರಾಜು, ಕ್ಷೇತ್ರ ಶಿಲ್ಪಕಲೆ. ಭಾರತವು ಸೃಜನಶೀಲತೆ ಮತ್ತು ನಾವೀನ್ಯತೆಗಳ ನಾಡು. ಪ್ರಾಚೀನ ಕಾಲದಿಂದಲೂ ಶಿಲ್ಪಕಲೆ, ಚಿತ್ರಕಲೆಗಳು ಇತಿಹಾಸದಲ್ಲಿ ವಿಶೇಷ ಸ್ಥಾನ ಮತ್ತು ಶಿಫಾರಸುಗಳನ್ನು ಪಡೆದಿವೆ. ಈ ಸಂಪ್ರದಾಯವನ್ನು ವಿವಿಧ ಕಲಾವಿದರು ಮುಂದೆ ಸಾಗಿಸುತ್ತಿದ್ದಾರೆ. ಅಂತವರ ಸಾಲಿಗೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಬಾಣವಾಡಿ ಗ್ರಾಮದ ಹಿರಿಯ ಕಲಾವಿದ ಬಿಆರ್ ಬಸವರಾಜು ಸೇರುತ್ತಾರೆ. ತಮ್ಮ ವಿಭಿನ್ನ ಕಲೆಯ ಮೂಲಕ ನೋಡುಗರ ಗಮನ ಸೆಳೆದಿದ್ದು, ಇವರ ಅಪಾರ ಶಿಲ್ಪಕಲಾ ಕ್ಷೇತ್ರದ ಸಾಧನೆ ಪರಿಗಣಿಸಿ ಅವರಿಗೆ ಗದಗವಾಣಿ ದಿನಪತ್ರಿಕೆ ಹಾಗೂ ಗದಗವಾಣಿ ಕೇಬಲ್ ಟಿವಿ ವಾಹಿನಿಯ ಪ್ರತಿಷ್ಠಿತ ಕರುನಾಡು ಕಾಯಕ ಸಮ್ಮಾನ 2024 ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ನಿರಂತರ ಪ್ರಯತ್ನ ಮತ್ತು ಕಲಿಕೆಗೆ ಒತ್ತು ನೀಡುವವರಿಗೆ ಕಲೆ ವರವಾಗಿ ಒಲಿಯುತ್ತದೆ. ಕಲೆ ಎಲ್ಲರಲ್ಲಿಯೂ ಇದೆ. ಕಲಾಕ್ಷೇತ್ರ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತದೆ. ಶಿಲ್ಪಕಲೆ ಸೇರಿದಂತೆ ವಿವಿಧ ಕಲೆಗಳಲ್ಲಿ ನೈಪುಣ್ಯ ಗಳಿಸಿ ಹಲವಾರು ದೇವಸ್ಥಾನಗಳಲ್ಲಿ ತಮ್ಮ ಕಲೆಯ ಕೈಚಳಕ ತೋರಿಸಿರುವ ರಾಮನಗರ ಜಿಲ್ಲೆ ಗಂಡುಮೆಟ್ಟಿದ ನಾಡು ಮಾಗಡಿ ತಾಲೂಕು ಸೋಲೂರು ಹೋಬಳಿ ಬಾಣವಾಡಿ ಗ್ರಾಮದ ದೈಹಿಕ ಶಿಕ್ಷಣ ಶಿಕ್ಷಕರಾದ ಬಿಆರ್ ಬಸವರಾಜು ಅವರಿಗೆ ಮಹತ್ವದ ಕರುನಾಡು ಕಾಯಕ ಸನ್ಮಾನ್ ರಾಜ್ಯ ಪ್ರಶಸ್ತಿ ನೀಡುತ್ತಿರುವುದಕ್ಕೆ ಸಾರ್ವಜನಿಕ ವಲಯದಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಎಲ್ಲ ಮನೆ ಪೂರ್ತಿ ಇವರೇ ಆಳುಗಳು ಇಟ್ಕೊಂಡು ಮಾಡಿಸ್ತಾರೆ, ಇವರು ಮಾಡ್ತಾರೆ, ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡ್ತಾರೆ. ನಮಗೆ ಸಿಕ್ಕಿದ ಸಂತೋಷನೇ ಬಹಳ ಸಂತೋಷ. ನಮ್ಮೂರವ್ರಿಗೆ ಒಬ್ರಿಗೆ ಪ್ರಶಸ್ತಿ ಸಿಕ್ಕಿದೆ, ಒಂದು ಗೌರವ ಚೆನ್ನಾಗಿದೆ. ನಮ್ಮೂರವ್ರು ಬೆಳಕಂತದೆ, ಒಂಥರ ಪ್ರಶಸ್ತಿ ಸಿಕ್ಕದೇನದು ನಮಗೊಂಥರ ಬೆಲೆನೇ ಅಲ್ಲ. ಒಳ್ಳೇದಾಗಲಿ, 4 ಜನ ಗುರುತಿಸ್ಲಿ ಅಂತಲೇ ನಾವು ಹಾರೈಸ್ತೀವಿ. ಬಿಆರ್ ಬಸವರಾಜು ಅವರು 1960ನೇ ಇಸವಿ ಸೆಪ್ಟೆಂಬರ್ 10ನೇ ತಾರೀಕಿನಂದು ಸ್ವಾತಂತ್ರ್ಯ ಹೋರಾಟಗಾರ ಬಿಟಿ ರಂಗಧಾಮಯ್ಯ ಮತ್ತು ಶ್ರೀಮತಿ ಪುಟ್ಟಗಂಗಮ್ಮ ಇವರ 3ನೇ ಮಗನಾಗಿ ಬಾಣವಾಡಿ ಗ್ರಾಮದಲ್ಲಿ ಜನಿಸಿದರು. 6 ಜನ ಸಹೋದರ ಸಹೋದರಿಯರೊಂದಿಗೆ ತಮ್ಮ ಬಾಲ್ಯದ ಜೀವನವನ್ನು ಕಳೆದರು. ತಮ್ಮ 5 ಮತ್ತು 6ನೇ ತರಗತಿ ವಿದ್ಯಾಭ್ಯಾಸದ ದಿನಗಳಲ್ಲಿ ಕಲೆಯ ಕಡೆ ಒಲವು ತೋರಿದ ಇವರು ಕಲೆಯ ಕಡೆ ಮುಖ ಮಾಡುತ್ತಾರೆ. ಇವರು ವ್ಯಾಸಂಗ ಮಾಡುತ್ತಿದ್ದ ಕೊಠಡಿಯ ತುಂಬಾ ವರ್ಣಚಿತ್ರಗಳು ತುಂಬಿ ತುಳುಕುತ್ತಿದ್ದವು. ಇವುಗಳನ್ನು ನೋಡಿದ ಗುರು ಹಿರಿಯರು ನಿಬ್ಬೆರಗಾಗುತ್ತಿದ್ದರು. 10ನೇ ತರಗತಿಯವರೆಗೆ ಓದಿ ವಿದ್ಯಾಭ್ಯಾಸವನ್ನು ನಿಲ್ಲಿಸಿದರು. ನೋಡಿ ತಿಳಿ ಮಾಡಿ ಕಲಿ ಎಂಬ ಗಾದೆಯಂತೆ ಇವರು ಯಾವುದೇ ಕಾರ್ಯ ನೋಡಿದ ಕೂಡಲೇ ಆ ಕೆಲಸ ಮಾಡಿ ತೃಪ್ತಿ ಪಡೆಯುತ್ತಿದ್ದರು. ಆ ಸಮಯದಲ್ಲಿ ಅವರ ಸಂತೋಷಕ್ಕೆ ಮಿತಿ ಇರುತ್ತಿರಲಿಲ್ಲ. ಶಾಲಾ ಮಕ್ಕಳ ಹಾಗೂ ಶಿಕ್ಷಕ ತರಬೇತಿದಾರರಿಗೆ ಬೇಕಾದ ಥರ್ಮಾಕೋಲ್ ಶೀಟ್ ಮಾಡೆಲ್ಗಳನ್ನು, ಡ್ರಾಯಿಂಗ್ ಶೀಟ್, ಕಾರ್ಡ್ಬೋರ್ಡ್ ಶೀಟ್ ಹಾಗೂ ಮಣ್ಣಿನಿಂದ ಅವರಿಗೆ ಬೇಕಾದ ಮಾದರಿಗಳನ್ನು ತಯಾರಿಸುವುದರಿಂದ ಹಗಲು ರಾತ್ರಿ ಎನ್ನದೇ ಮಾಡಿಕೊಡುತ್ತಿದ್ದರು. ಇದಕ್ಕೆ ಮಕ್ಕಳು ಹಾಗೂ ಅಳಿಯ ಕೂಡ ಸಹಕಾರ ಕೊಡುತ್ತಿದ್ದರು. ದೇವರ ಹೊಸಹಳ್ಳಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರಿಗೆ ಹಾಳಾಗಿದ್ದ ರಾವಣೋತ್ಸವದ ಮರದ ಮೂರ್ತಿಯನ್ನು ಪುನಃ ನೂತನವಾಗಿ ನಿರ್ಮಿಸಿ ತಮ್ಮ ಕೈಚಳಕ ತೋರಿಸಿ ಜನಮೆಚ್ಚುಗೆ ಪಡೆದಿರುತ್ತಾರೆ. ಹಾಗೂ ಕರಿಯಣ್ಣ ಕೆಂಚಣ್ಣ ಮರದ ಹಲಗೆಗೆ ಬಣ್ಣ ಹಾಗೂ ಸೋಮನ ಕುಣಿತದ ಬೊಂಬೆಗಳಿಗೆ ಬಣ್ಣ, ಕೀಲು ಕುದುರೆಗೆ ಬಣ್ಣ ಹಚ್ಚುವುದರಲ್ಲಿ ನಿಸ್ಸೀಮರು. ತುಂಬ ಖುಷಿ ಆಗ್ತಿದೆ ಸರ್. ಅವ್ರನ್ನ ತುಂಬ ವರ್ಷದಿಂದ ಕೆಲಸ ಮಾಡ್ತಾಯಿದ್ರು. ಅವ್ರನ್ನ ಯಾರನ್ನೂ ಗುರುತಿಸಿ ಅವ್ರಿಗೆ ಯಾವುದೇ ಒಂದು ಪ್ರಶಸ್ತಿ ಅಂತ ಏನು ಇದು ಮಾಡಿರಲಿಲ್ಲ. ತುಂಬ ಅಂದರೆ ಸ್ಕೂಲ್ ಸ್ಟೇಜಲ್ಲೆಲ್ಲ ಕೊಟ್ಟಿದ್ರಂತೆ, ನಾವು ನೋಡಿರಲಿಲ್ಲ. ಈಗ ಸಿಗ್ತಾ ಇರೋದು ತುಂಬ ಖುಷಿ ಆಗ್ತಿದೆ ಟಿ ವಿ ಚಾನಲಿಂದ. ಅವರು 45 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ನಾವು ಈಗ ಜೊತೆಗೆ ಸೇರಿಕೊಂಡು ಎಲ್ಲರೂ ಸೇರಿ ಕೆಲಸ ಮಾಡ್ತಾಯಿದ್ದೀವಿ. ಕುಟುಂಬಸ್ಥರಿಂದ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಈಚೆಯಿಂದ ಲೇಬರ್ಸ್ನು ಕರ್ಸ್ಕೊತಾ ಇದ್ದೀವಿ. ಗುರುತಿಸಿ ಸರ್ಕಾರದಿಂದ ಯಾವುದೇ ರೀತಿ ಗುರುತಿಸಿ ಯಾವುದೇ ರೀತಿ ಪ್ರಶಸ್ತಿ ಆಗಲಿ, ಯಾವುದೇ ರಾಜ್ಯ ಮಟ್ಟದಲ್ಲಾಗಲಿ ಸ್ಟೇಟಲ್ಲಾಗಲಿ ಯಾವುದೇ ಒಂದು ಗುರುತಿಸಿ ಪ್ರಶಸ್ತಿ ಅಂತ ಒಂದು ಕೊಟ್ಟಿರಲಿಲ್ಲ. ಈಗ ಸಿಗ್ತಾ ಇರೋದು ಗದಗ ಟಿ ವಿ ಚಾನಲಿಂದ ಸಿಗ್ತಾ ಇರೋದು ತುಂಬ ಖುಷಿ ಆಗ್ತಿದೆ, ಸಂತೋಷ ಆಗ್ತಿದೆ. ಅಚಲ ಸದ್ಗುರು ಶ್ರೀ ಶೂನ್ಯ ಮ್ಯಾತಲಿಂಗನಾದಾರ್ಯರ ಭೂ ಸಮಾಧಿಯಲ್ಲಿದ್ದಾಗ 2003-2004ರಲ್ಲಿ ಇವರ ಆಧ್ಯಾತ್ಮ ಗುರುಗಳಾದ ಇಮ್ಮಾಂ ಸಾಹೇಬರೊಂದಿಗೆ ಸೇರಿ ಆ ಜಾಗದಲ್ಲಿ ನಾಗಲಿಂಗದ ಮೂರ್ತಿಯನ್ನು ಮಾಡಿ ಭಕ್ತರ ಸಮೂಹದಿಂದ ಮೆಚ್ಚುಗೆ ಪಡೆದಿರುತ್ತಾರೆ. ಇದು ಅವರಿಗೆ ಸೇರಿದ ಮತ್ತೊಂದು ಗಣಪತಿ ಹಾಗೂ ಇತರೆ ದೇವರ ಉತ್ಸವಗಳಿಗೆ ಹೂವಿನ ಹಾಗೂ ವಿದ್ಯುತ್ ದೀಪಾಲಂಕಾರದ ಪಲ್ಲಕ್ಕಿಗಳನ್ನು ಮಾಡಿಕೊಟ್ಟಿರುತ್ತಾರೆ. ಶಿವಗಂಗೆ ಮರಿಯಮ್ಮ ಹಾಗೂ ಶ್ರೀ ಶನೀಶ್ವರ ಸ್ವಾಮಿಗೆ ಎಲೆ ಕದಲಿ ಕಟ್ಟುವ ವನವನ್ನು ಮಾಡಿಕೊಟ್ಟಿರುತ್ತಾರೆ. ಸರ್, ನಮ್ಮದು ಇದು ಬಾನವಾಡಿ ಗ್ರಾಮ, ಮಾಗಡಿ ತಾಲೂಕು ಬರುತ್ತೆ, ಸೋಲೂರು ಹೋಬಳಿ, ರಾಮನಗರ ಡಿಸ್ಟಿಕ್ ಬರುತ್ತೆ. ನಮ್ಮ ತಂದೆ ಬಿ ಟಿ ರಂಗಧಾಮಯ್ಯ ಅಂದ್ಬಿಟ್ಟು ಸ್ವಾತಂತ್ರ್ಯ ಹೋರಾಟಗಾರರು. ತಾಯಿ ಮನೆ ಮಾಡಿಕೊಂಡು ಇವರು ಎಲ್ಲ ಸಹಕಾರದಿಂದ ನಾನು ಗಣಪತಿ ಕಾರ್ಯನ ಮುಂದುವರ್ಸ್ಕೊಂಡು ಬಂದೆ. ಮೊದಲೆಲ್ಲ ಸಣ್ಣ ಪುಟ್ಟ ಗಣಪತಿ ಮಾಡ್ತಾಯಿದ್ದೆ, ಎಲ್ಲ ಅರ್ಧ ಅಡಿ 1 ಅಡಿ ಒಳಗಡೆ ಮಾಡ್ತಾಯಿದ್ದೆ.
ಈಗೀಗ ಎಲ್ಲ ನಮ್ಮ ತಾಯಿ ಅಜ್ಜಿ ತಂದೆ ಸಹಕಾರ ಸಿಕ್ಕಿದ ಮೇಲೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಇಡೀ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಕಳಿಸಿದ್ದೀನಿ, ಆಂಧ್ರದಲ್ಲೂ ಕಳಿಸಿದ್ದೀನಿ. ಹೀಗೆಲ್ಲ ನಮ್ಮ ಕಡೆಯಿಂದ ಗಣಪತಿ ಆಗ್ತಾ ಹೋಗ್ತಾ ಇದೆ. ನಾನು ಸುಮಾರು ಹೈಸ್ಕೂಲ್ ಬಿಟ್ಟಲ್ಲಿಂದ ಈ ಕೆಲಸ ಮಾಡ್ತಾಯಿದ್ದೀನಿ ಸರ್. ಇದನ್ನು ಬಾನವಾಡಿ ಗ್ರಾಮ ಸರ್ ಇದು. ಇಲ್ಲಿ ಊರಿನಲ್ಲೂ ಸಹಕಾರ ಕೊಡ್ತಾರೆ, ಸಂಘ ಸಂಸ್ಥೆಗಳವರು, ಆ ಸುತ್ತಮುತ್ತ ಹಳ್ಳಿನವರೆಲ್ಲ ಇಲ್ಲಿ ಗಣಪತಿ ಇದಕ್ಕೆ ಸಹಕಾರ ಕೊಟ್ಟು ತೊಗೊಂಡೋಗ್ತಾರೆ, ಪ್ರೋತ್ಸಾಹ ಸಿಗ್ತಾಯಿದೆ. ನನಗೆ ಇದಕ್ಕೆ ಪ್ರೋತ್ಸಾಹ ಮಾಡಿದ್ದು ನಮ್ಮ ಪ್ರೈಮರಿ ಸ್ಕೂಲ್ನಲ್ಲಿ ವೆಂಕಟಾಚಲಪತಿ ಅಂತ ಶಿಕ್ಷಕರಿದ್ದರು, ಅವ್ರ ಕೈ ಕೆಳಗೆ ಬೆಳೆದೆ. ಆಮೇಲೆ ಪುಟ್ಟಗಂಗಯ್ಯ ಅಂತ ಮಿಡ್ಲ್ ಸ್ಕೂಲ್ನಲ್ಲಿದ್ದರು, ಅವರು ನಮ್ಮ ಡ್ರಾಯಿಂಗ್ ವರ್ಕ್ಗೆ ನನಗೆ ಸಹಕಾರ ಕೊಟ್ಟರು. ಜಾಸ್ತಿ ಜಿಲ್ಲಾ ಮಟ್ಟ ತಾಲೂಕು ಮಟ್ಟಕ್ಕೆಲ್ಲ ಕರ್ಕೊಂಡೋಗಿ ಪ್ರಶಸ್ತಿ ಕೊಟ್ಟರು. ಅದರಿಂದ ನಾನು ಇದನ್ನು ಹೆಚ್ಚು ಗಮನ ಆಗ್ತು. ಹೈಸ್ಕೂಲ್ನಲ್ಲಿ ವಿಶ್ವನಾಥ್ ಅಂತ ನಮ್ಗೆ ಹೆಡ್ ಮಾಸ್ಟ್ರು, ಅವರು ನನ್ನ ಕರ್ಕೊಂಡೋಗಿ ಗಣಪತಿ ಮಾಡೋದಕ್ಕೆ ಸನ್ಮಾನ ಮಾಡಿದ್ರು. ನಮ್ಮ ಸ್ಕೂಲ್ ವಿದ್ಯಾರ್ಥಿ ಗಣಪತಿ ಮಾಡ್ತಾ ಇದ್ದಾನಂತೆ. ಆ ಸನ್ಮಾನ ಇವತ್ತು ನನ್ನ ಈ ಮಟ್ಟಕ್ಕೆ ಕರ್ಕೊಂಬಂದು ಈ ಮಟ್ಟಕ್ಕೆ ಬೆಳೆಸಿದೆ. ಅವ್ರನ್ನ ನೆನೆಸ್ಕೊಬೇಕು ನಾನು. ನಮಗೆ ಭಾರಿ ಸಂತೋಷ ಆಗ್ತಾಯಿದೆ ಸರ್. ನಮ್ಮ ಎಲೆಮರೆ ಕಾಯಂಗಿದ್ದಿದ್ದ ಒಬ್ಬ ವ್ಯಕ್ತಿನ ನೀವು ಗುರುತಿಸಿ ನಮ್ಮನ್ನು ಇಲ್ಲಿ ಕರ್ಕೊಂಬಂದು ಸನ್ಮಾನ ಮಾಡ್ತಾ ಇರೋದಕ್ಕೆ ನನಗೆ ಭಾರಿ ಖುಷಿ ಆಗ್ತಾಯಿದೆ, ಭಾರಿ ಸಂತೋಷ ಆಗ್ತಾಯಿದೆ. ಅದು ಹೇಳ್ಕೊಳಕ್ಕೆ ಮಾತುಗಳೇ ಬರ್ತಾಯಿಲ್ಲ ಅನ್ನೋ ಮಟ್ಟಕ್ಕೆ ನಮಗೆ ಸಂತೋಷ ಆಗ್ತಾಯಿದೆ ಸರ್. ಅದು ಗದಗ ವಾಣಿಗೆ ನಮ್ಮದು ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಬೇಕು. ಇಂಥ ವ್ಯಕ್ತಿಗಳು ಎಲ್ಲನ ಎಲೆಮರೆ ಕಾಯಿನಂಗೆ ಇರ್ತಕ್ಕಂಥ ವ್ಯಕ್ತಿಗಳನ್ನ ನೀವು ಕರ್ಕೊಂಬಂದು ನಮ್ಮಂಗೆ 10 ಜನನ ಇಲ್ಲಿ ಸನ್ಮಾನ ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನಾನು ಕೇಳ್ತೀನಿ. ಅವ್ರ ಕುಟುಂಬ, ಅವರಲ್ಲಿ ಜೊತೇಲಿ ಕೆಲಸ ಮಾಡ್ತಕ್ಕಂಥ ಸಹಭಾಗಿಗಳಿಗೂ ಕೂಡ ದೇವರು ಸಂತೋಷವಾಗಿ ಇಟ್ಟಿರಲಿ, ಅವ್ರಿಗೆ ಆರೋಗ್ಯ ಬಗ್ಗೆ ಚೆನ್ನಾಗಿ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ.